ನೀನು ಬುದ್ಧಿ ಕಲಿಸ್ಬೇಕಾಗಿರೋ ದಿನ ಇವತ್ತು. ಗುರುಗಳು ಬರ್ತಿದಾರಲ್ಲ, ಇನ್ನೇನ್ ಬಂದ್ಬಿಡ್ತಾರೆ. ಅಪ್ಪ, ದೆವ್ವದ ಹೆಸರು ಹೇಳ್ದಂಗೆ ದೆವ್ವ ಬಂದೇ ಬಿಡ್ತು. ಬರ್ತಾ ಇದಾರೆ ಅಲ್ಲ, ಆಗ್ಲೇ ಬಂದ್ಬಿಟ್ರು. ಅಲ್ಲಿ ನೋಡು. ನಡಿ ಒಳಗೋಗಿ ನೋಡೋಣ, ನಿಮ್ಮಮ್ಮ ಎಲ್ಲಾ ತಯಾರಿ ಮಾಡಿದಳ ಅಂತ, ಇಲ್ಲ ಅವಳೇ ತಯಾರಾಗ್ತಿದಳ. ಹಾ, ಮೊದ್ಲು ಗುರುಗಳ ಸ್ವಾಗತಕ್ಕೆ ಸಿದ್ಧತೆ ಮಾಡ್ಬೇಕು, ಗೊತ್ತಾಯ್ತಾ? ಸರಿ ಅಪ್ಪ, ಅವ್ರ ಸ್ವಾಗತನ ನನಗ್ ಬಿಟ್ಬಿಡು. ಓಹೋ, ನಡಿ ಲಂಗೋಟಿ ಬದಲಾಯಿಸ್ತೀನಿ, ಬಾ. ಅಯ್ಯೋ ಅಮ್ಮ ಶಾರದಾ, ಎಲ್ಲಿದ್ದೀರಾ? ಗುರುಗಳು ಯಾವ ಸಮಯದಲ್ಲಿ ಬೇಕಾದ್ರೂ ಬರ್ಬೋದು. ಅಪ್ಪ, ನನ್ ತಯಾರಿ ಅಂತೂ ಅದ್ಧೂರಿಯಾಗಿ ನಡೆದಿದೆ. ನನ್ ಸ್ವಾಗತಕ್ಕೆ ಅವ್ರ ಕಾಲ್ ನೆಲದ ಮೇಲೆ ಇರಲ್ಲ. ಅಯ್ಯೋ ದೇವರೇ, ಇಷ್ಟು ದೊಡ್ಡ ಅರಮನೆ ಯಾರಿಗೆ ಕೊಡಿಸಲು ಸಿಗಬೇಕಾಗಿತ್ತು ಅವರಿಗೆ ಅರಮನೆ ಸಿಕ್ಕಿದೆ. ಮಹಾರಾಜರಿಂದ ಇಷ್ಟು ದೊಡ್ಡ ತಪ್ಪು ಹೇಗಾಯ್ತು? ಹಾಗೇನ್ ನೋಡ್ತಿದ್ದೀರಾ? ಪೂಜೆಗೆ ತಯಾರಿ ಆಯ್ತಾ ಇಲ್ವಾ? ಇದೆಲ್ಲ ಎಲ್ಲಿಂದ ಬಂದಿದೆ? ಮಹಾರಾಜರು ಕಳಿಸ್ಕೊಟ್ಟಿದ್ದು. ಮಹಾರಾಜರು ನಮಗೋಸ್ಕರ ವಿಜಯನಗರದಿಂದ ಕಳ್ಸಿದಾರ ಇದೆಲ್ಲ ನಮ್ದು ಅಂತ ಅನ್ಕೊಳಕ್ಕೆ ನಮ್ಗೆ ಎಷ್ಟು ದಿನ ಬೇಕಾಗುತ್ತೋ ಏನೋ. ನೀನು ಪೂಜೆಗೆ ತಯಾರಿ ಮಾಡೋ ಆತರದಲ್ಲಿ ನೋಡಿದ್ರ ಗುರುಗಳೇ, ಇವತ್ತು ಮಹಾರಾಜರು ಪಂಡಿತ ರಾಮಕೃಷ್ಣರಿಂದ ಪ್ರಸನ್ನರಾಗಿ ಅವರಿಗೆ ಇಷ್ಟು ದೊಡ್ಡ ಅರಮನೆಯನ್ನ ನೀಡಿದ್ದಾರೆ, ಎಷ್ಟು ಸೌಲಭ್ಯಗಳನ್ನು ಸಹ ನೀಡಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಪಂಡಿತ ರಾಮಕೃಷ್ಣರಿಗೆ ರಾಜ್ಯಾಭಿಷೇಕ ಮಾಡಿ ಒಂದು ಗ್ರಾಮವನ್ನು ನಿರ್ವಹಿಸಲು ಕೊಡಬಹುದು. ನೋಡು ಗುಂಡಪ್ಪ, ಎಷ್ಟೊಂದು ಹಣ್ಣುಗಳು, ಬಾದಾಮಿ ಲಾಡು, ಎಷ್ಟೊಂದು ತಿನಿಸುಗಳು, ದೇಸಿ ತುಪ್ಪ ಹಾಗೂ ಹಾಲಿನ ಹಂದೇನೆ ಬಂದಿದೆ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ ಮಹಾರಾಜರು ಇದನ್ನೆಲ್ಲ ನಮಗೋಸ್ಕರ ಕಳ್ಸಿದ್ದಾರೆ ಅಂತ. ಇಷ್ಟು ದೊಡ್ಡ ಮನೆ, ನಮಗ ಅವಶ್ಯಕತೆ ಇರೋದಕ್ಕಿಂತ ಜಾಸ್ತಿ ವಸ್ತುಗಳನ್ನೇ ಕಳ್ಸಿದ್ದಾರೆ. ಹೌದು ಶಾರದಾ, ಇನ್ಮೇಲೆ ನಮ್ಗೆ ಯಾವ ಚಿಂತೆನೂ ಇಲ್ಲ. ಇನ್ ಮುಂದೆ ನಮ್ಗೆ ಯಾವ ಕೆಲಸ ಮಾಡೋ ಅವಶ್ಯಕತೆನೂ ಇಲ್ಲ. ಇನ್ ಮುಂದೆ ನಾವು ಐಷಾರಾಮಿ ಜೀವನವನ್ನ ನಡೆಸಬಹುದು. ನಂದು ಭಗವಂತನಲ್ಲಿ ಒಂದು ಕೊನೆ ವಿನಂತಿ, ರಾಮಕೃಷ್ಣನ ಬಹಿಷ್ಕಾರ ಹೀಗೇ ಇರ್ಲಿ ಅಂತ. ಇಲ್ಲ ಗುರುಗಳೇ, ಇವ್ರ ಸೌಲಭ್ಯಗಳನ್ನು ನೋಡಿದ್ರೆ ನಿಮ್ಗೆ ಒಳ್ಳೆ ಗುರುದಕ್ಷಿಣೆ ಸಿಗುತ್ತೆ ಅನ್ಸುತ್ತೆ. ನಮ್ಗೂ ತುಂಬಾ ಸಿಗುತ್ತೆ. ಹೌದಾ? ಹೌದು, ಒಳಗೋಗೋಣ ನಡೀರಿ ಗುರುಗಳೇ. ನಾವು ಬಂದಿದೀವಿ ಪಂಡಿತ ರಾಮಕೃಷ್ಣ, ಬಾ ಬಂದು ನಮ್ಮನ್ನು ಸ್ವಾಗತ ಮಾಡ. ನಂಗಂತೂ ತುಂಬಾ ಖುಷಿ ಆಯ್ತು. ಓ ಗುರುಗಳೇ, ನೀವ್ ಜಾರ್ ಬಿದ್ಬಿಟ್ರಲ್ಲ, ಇದಕ್ಕಾಗಿ ಕ್ಷಮೆ ಇರ್ಲಿ. ಮತ್ತೆ ಹೀಗ್ ಬೀಳ್ಬೇಡಿ. ಮತ್ತೆ ಹೀಗ್ ಬಿದ್ರೆ ಆಮೇಲೆ ನೀವು ಎದ್ದೇಳೋಕ್ ಆಗ್ಲಿಲ್ಲ ಅಂದ್ರೆ ನನ್ಗಂತೂ ಖಂಡಿತ ಇಷ್ಟ ಆಗಲ್ಲ. ಮಗು ಇರುವ ಮನೆ ಅಲ್ವಾ ಗುರುಗಳೇ, ಇನ್ ಮುಂದೆ ಸ್ವಲ್ಪ ಹುಷಾರಾಗಿರಿ. ಇವ್ರಿನ್ ಮುಂದೆ ಹೇಗ್ ಹುಷಾರಾಗಿರಕ್ ಸಾಧ್ಯ? ಇಷ್ಟು ದೊಡ್ಡ ಅರಮನೆಯನ್ನ ನೋಡಿ, ಇಷ್ಟೆಲ್ಲ ಸೌಲಭ್ಯಗಳನ್ನ ನೋಡಿ. ನಾವು ಈ ಪಂಡಿತ ರಾಮಕೃಷ್ಣನನ್ನ ಬಹಿಷ್ಕಾರ ಮಾಡಿಸಿ ತಪ್ಪು ಮಾಡಿಬಿಟ್ವಾ? ನನ್ನ ಪುಟ್ಟ ಮಗುವಿನ ವಿರುದ್ಧ ಕ್ರೂರ ಷಡ್ಯಂತ್ರ ಮಾಡುವಾಗ ಒಮ್ಮೆಯಾದರೂ ಆ ಮುಕ್ತ ಮಗುವಿನ ಬಗ್ಗೆ ಕಾಳಜಿ ಬರಲಿಲ್ಲವೇ ಗುರುಗಳೇ? ನಾನು ನನ್ನ ಪುತ್ರನಿಗೆ ಮಾತು ನೀಡಿದ್ದೇನೆ, ನಿಮಗೆ ಸರಿಯಾದ ಪಾಠ ಕಲಿಸುತ್ತೇನೆಂದು. ಈ ಐಷಾರಾಮಿ ಜೀವನನೇ ಹೀಗೆ ಗುರುಗಳೇ. ಯಾರ ಕೈಗೆ ಸಿಗುತ್ತೋ ಅವರು ಆಕಾಶದಲ್ಲಿ ಹಾರಾಡ್ತಿರ್ತಾರೆ. ಇದನ್ನ ನೋಡ್ದವ್ರಂತೂ ಬರೀ ಹೊಟ್ಟೆ ಕಿಚ್ಚು ಹಾರಾಡ್ತಿರ್ತಾರೆ. ಏ ಇಲ್ಲ ಇಲ್ಲ ಇಲ್ಲ, ನಿಮ್ ಬಗ್ಗೆ ಅಲ್ಲ, ಅಮ್ಮ ಶಾರದಾ ಬಗ್ಗೆ ಹೇಳಿದ್ದು. ಅಪ್ಪ, ಹೊಟ್ಟೆ ಕಿಚ್ಚಲ್ ಹಾರಾಡ್ತಾ ಇರೋದು ಈ ತಾತಾಚಾರ್ಯ. ನಮ್ಮ ಈ ಸೌಲಭ್ಯಗಳನ್ನ ನೋಡಿ. ನಾವು ಮಾಡಿಸಿದ ಬಹಿಷ್ಕಾರದಿಂದ ಪಂಡಿತ ರಾಮಕೃಷ್ಣನ ಭವಿಷ್ಯ ಹಾಳಾಗ್ಬೇಕಿತ್ತು, ಆದ್ರೆ ಇಲ್ಲಿ ನೋಡಿದ್ರೆ ಬೇರೆನೇ ಆಗಿದೆಯಲ್ಲ. ಇಷ್ಟು ದೊಡ್ಡ ಅರಮನೆ, ಇಷ್ಟೆಲ್ಲ ಉಡುಗೊರೆಗಳು. ಉಡುಗೊರೆ?
ಹೌದು ಗುರುಗಳೇ, ಉಡುಗೊರೆ. ಮಹಾರಾಜರು ಮಹಾರಾಣಿಯರು ಎಷ್ಟೊಂದು ಉಡುಗೊರೆ ಕಳಿಸಿದ್ದಾರಂದ್ರೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ಪಟ್ಟಿ ಹಾಕೋದಕ್ಕೆ 4 ಜನ ಗುಮಾಸ್ತರನ್ನ ಇಟ್ಕೋಬೇಕು ಅನ್ಕೊಂಡಿದೀನಿ. ಕಳಿಸ್ತಾನೆ ಇದಾರೆ. ಎಷ್ಟು ಗೊತ್ತಾ, ಮಹಾರಾಜರಲ್ವಾ, ನಾವು ತಿರಸ್ಕಾರ ಮಾಡೋ ಹಾಗಿಲ್ಲ. ನಾನು ಮಹಾರಾಜರಿಗೆ ತಿಳಿಸಿದ್ದೆ ಇಷ್ಟು ಚಿಕ್ಕ ಮಹಲನ್ನ ಕೊಡೋ ಅವಶ್ಯಕತೆ ಏನೂ ಇರಲಿಲ್ಲ ಅಂತ. ನಿಮ್ಗೆ ಅರಮನೆ ಕೊಟ್ಬಿಟ್ರ? ಮಹಾರಾಜರಲ್ವಾ, ಮಹಲ್ ಕೊಟ್ಟೆ ಬಿಟ್ರು ನನಗೆ. ಏನಂದ್ರೆ ಮಗುವಿನ ಕುಂಡಲಿ ದೋಷದ ನಿವಾರಣೆ ಆಗುವವರೆಗೂ ಅಲ್ಲಿವರೆಗೂ ನಾವ್ ಇದೇ ಜೋಪಡಿಯಲ್ಲೇ ಇರ್ಬೇಕಾಗತ್ತೆ. ನೋಡಿದ್ರ ಗುರುಗಳೇ, ರಾಮಕೃಷ್ಣರಿಗೆ ಬುದ್ಧಿ ಭ್ರಮಣೆ ಆಗಿರ್ಬೇಕು. ಇಷ್ಟು ದೊಡ್ಡ ಅರಮನೆಯನ್ನು ನೋಡಿ ಗುಡಿಸ್ಲು ಅಂತ ಹೇಳ್ತಿದ್ದಾರೆ. ಈ ಐಷಾರಾಮಿ ಜೀವನದಿಂದ ಆಕಾಶದಲ್ಲಿ ಹಾರಾಡ್ತಿದ್ದಾರೆ. ಅಯ್ಯೋ ತಾತ, ದೃಷ್ಟಿ ಹಾಕ್ಬೇಡ. ದೃಷ್ಟಿ ಹಾಕಿದ್ರೆ ಕಣ್ಕಿತ್ತು ಬೂತ್ ಕುಂಬಳಕಾಯಿ ತರ ನೇತ್ ಹಾಕ್ಬಿಡ್ತೀನಿ. ಹಾಗಾದ್ರೆ ರಾಮಕೃಷ್ಣ ನಿಮ್ಗೆ ಇಲ್ಲಿ ಕಷ್ಟಗಳು? ಅಯ್ಯೋ, ಕಷ್ಟದ ಬಗ್ಗೆ ಹೇಳ್ತಾ ಇದ್ರೆ ಹೇಳ್ತಾನೆ ಇರ್ಬೇಕು ಗುರುಗಳೇ. ಮಗುಗೆ ಆಟ ಆಡೋದಕ್ಕೆ ಆಟ ಸಾಮಾನೆಲ್ಲ ಬರೀ ಚಿನ್ನದ್ದೇ ಆಗಿದೆ. ತಿನ್ನೋದಕ್ಕೆ ಬಾದಾಮಿ ಬಿಟ್ರೆ ಬೇರೆ ಏನೂ ಇಲ್ಲ. ಅಂದ್ರೂ ತುಂಬಾ ಕಷ್ಟ ಇದೆ. ಇನ್ನೇನ್ ಕೊರತೆ ಇದೆ? ಇನ್ನೇನ್ ನಿಮ್ಗೆ ಕೈ ಕಾಲು ಒತ್ತೋದಿಕ್ಕೆ ಸ್ವರ್ಗದಿಂದ ಅಪ್ಸರೇರ್ ಬರ್ಬೇಕಾ? ಅಯ್ಯೋ, ಅದನ್ನು ಮಹಾರಾಜರು ಕಳಿಸ್ಬೇಕು ಅಂತಿದ್ರು. ಹೇ ಅಂದ್ರೆ ಹೌದು ಅಂದ್ರು, ನಾನೇ ಬೇಡ ಅಂದೆ. ನೀರಿಲ್ಲ ಗುರುಗಳೇ, ನೀರಿಲ್ಲ. ನೋಡಿ, ಈ ಮಹಲ್ನಲ್ಲಿ ಯಾವುದೇ ಬಾವಿನೂ ಇಲ್ಲ, ಅಕ್ಕಪಕ್ಕ ಯಾವ ನದಿನೂ ಇಲ್ಲ. ಹೌದಾ? ಅದಕ್ಕೆ ಮಹಾರಾಜರು ಈ ಅರಮನೆಯಲ್ಲಿ ಒಂದು ತುಟ್ಟು ನೀರಿಲ್ಲ ಅಂತ ನಿನಗೆ ಕೊಟ್ಟಿದ್ದಾರೆ. ಒಳ್ಳೇದಾಯ್ತು, ಮಹಾರಾಜರು ನಿನಗಿದನ್ನ ದಾನನೂ ಮಾಡಿದ್ರು, ಈ ಅರಮನೆಯಿಂದ ಅವರಿಗೆ ಮುಕ್ತಿನೂ ಸಿಕ್ತು. ನೀರಿಲ್ಲ ಅಂದ್ರೆ ಏನಂತೆ ಗುರುಗಳೇ? ಹಾಲಿದೆಯಲ್ಲ, ಬೆಳಗ್ಗೆ ಬೆಳಗ್ಗೆನೆ ಹಂಡೆಗಟ್ಲೆ ಹಾಲು ಬರುತ್ತೆ. ಮಹಾರಾಜರೇ ಕಳಿಸ್ಕೊಡ್ತಾರೆ. ಅಲ್ಲಿ ನೋಡಿ, ಪ್ರತಿದಿನ ಬರುತ್ತಾ ಇದೆ. ಸರಿ, ಹೋಗ್ಲಿ ಬಿಡು. ನೀರಿನ ಬದಲಾಗಿ ಹಾಲನ್ನೇನ ಕುಡಿಬಹುದು. ಆದರೆ ಆ ಕೆಲಸಗಳಿಗೆ ಹಾಲಿನಿಂದಾನೆ. ಹಾಲನ್ನೇ ಕುಡಿತೀವಿ, ಹಾಲಲ್ಲೇ ಸ್ನಾನ ಮಾಡ್ತೀವಿ. ಒಂದೇ ದಿನ ಸ್ನಾನ ಮಾಡಿದಕ್ಕೆ ನೋಡಿ ಫಳ ಫಳ ಅಂತ ಹೊಳಿತಾ ಇದೀನಿ ನೋಡಿ. ಅಪ್ಪ, ಈ ತಾತಾಚಾರ್ಯ ಹೊಟ್ಟೆ ಕಿಚ್ಚಲ್ಲೇ ಮುಳ್ಗಿರೋ ಮನುಷ್ಯ. ಇವನಿಗೆ ನೀನಿನ್ನು ಹೊಟ್ಟೆ ಕಿಚ್ಚು ಹೆಚ್ಚು ಮಾಡಿಸಿದ್ರೆ ಹೊಟ್ಟೆ ಕಿಚ್ಚಿನ ಜ್ವಾಲಾಮುಖಿಲಿ ಬೆಂದ್ ಹೋಗ್ತಾನೆ. ಹಾಗಾದ್ರೆ ನಿನಗೆ ನಿಜವಾಗ್ಲೂ ಏನು ಕಷ್ಟಗಳಿಲ್ವಾ? ಇದೆ ಇದೆ ಇದೆ. ಏನ್ ಹೇಳ್ತಿದೆ ಅಂದ್ರೆ ಇತ್ತು. ಹೌದು, ಇಲ್ಲಿಂದ ಆಸ್ಥಾನಕ್ಕೆ ಹೋಗಕ್ಕೆ ಯಾವುದೇ ವ್ಯವಸ್ಥೆ ಇರ್ಲಿಲ್ಲ ಗುರುಗಳೇ. ನನಗ್ ತೊಂದರೆ ಆಗತ್ತೆ ಅಂತ ಮಹಾರಾಜರು ನಿಶ್ಚಿಂತೆಯಾಗಿ ಮನೆಯಲ್ಲಿರೋದಕ್ಕೆ ಹೇಳಿದ್ದಾರೆ. ನಡೀರಿ ನಡೀರಿ ಹೋಗೋಣ. ಅಯ್ಯೋ ಗುರುಗಳೇ, ಏನ್ ಗೊತ್ತಾ ಗುರುಗಳೇ, ನನ್ನ ಸೌಕರ್ಯಗಳ ಬಗ್ಗೆ ಯಾರಿಗೆ ಹೇಳಿದ್ರು ಯಾರಿಗೂ ಇಷ್ಟ ಆಗ್ತಿಲ್ಲ. ನಿಮ್ಗಿಷ್ಟ ಆಯ್ತಲ್ವಾ? ಸ್ವಲ್ಪನೂ ಚೆನ್ನಾಗಿಲ್ಲ. ಸ್ವಲ್ಪನೂ ಚೆನ್ನಾಗಿಲ್ಲ. ನನ್ನ ಆರೋಗ್ಯ, ನಮ್ಮ ಮನೆಯ ವೈಭೋಗ ನೋಡಿ ಈ ತಾತಾಚಾರ್ಯನ ಆರೋಗ್ಯ ಅಲ್ಲ, ನಿಯತ್ ಹಾಳಾಗಿದೆ. ನಾವು ಹೋಗ್ಲೇಬೇಕು. ಅಯ್ಯೋ ಗುರುಗಳೇ, ನೀವು ಹೊರಟ್ಬಿಟ್ರೆ ಕುಂಡಲಿ ದೋಷದ ನಿವಾರಣೆ ಪೂಜೆ ಹೇಗಾಗತ್ತೆ? ಈ ಸಮಯ ಅನುಕೂಲವಾಗಿಲ್ಲ. ಹೌದಾ? ಹಾಗಾದ್ರೆ ನಿಮ್ಗೋಸ್ಕರ ವಿಶೇಷ ಭೋಜನದ ವ್ಯವಸ್ಥೆ. ಅದನ್ನೇನ್ ಮಾಡೋದು? ಸುಗಂಧ ಅಂತೂ ಬರ್ತಿದೆ. ದೇಸಿ ತುಪ್ಪದ್ದು, ಬಾದಾಮಿದು ಮತ್ತು ಕೇಸರಿದು. ಅಲ್ವಾ ಅಲ್ವಾ ಅಲ್ವಾ? ನೋಡು ಪಂಡಿತ ರಾಮಕೃಷ್ಣ, ಇಂತಹ ಸಮಯದಲ್ಲಿ ತಿನ್ನೋದು ಅಥವಾ ತಿನ್ನಿಸೋದ್ರಿಂದ ದುಷ್ಪರಿಣಾಮ ಆಗುತ್ತೆ. ಹಾಗಾಗಿ ನಾವಿಲ್ಲಿ ಇರೋದಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ? ಹಾಗಿದ್ರೆ 70 ಚಿನ್ನದ ನಾಣ್ಯಗಳು, ಅದನ್ನೇನ್ ಮಾಡೋದು? ವಿಷಯ ಏನಂದ್ರೆ ಪಂಡಿತ ರಾಮಕೃಷ್ಣ, ನೀನು ಮಾಡೋ ವಿನಂತಿ ಹೇಗಿರುತ್ತೆ ಅಂದ್ರೆ ಯಾರನ್ನು ಬೇಕಾದ್ರೂ ನೀನು ಇಲ್ಲಿರೋದಕ್ಕೆ ಒಪ್ಪಿಸ್ಬಿಡ್ತೀಯ. ಸರಿ, ನಾನು ಒಪ್ಕೊಂಡೆ, ಇಲ್ಲೇ ಇರ್ತೀನಿ. ಧನ್ಯನಾದೆ ಗುರುಗಳೇ, ನಿಮಗೆ ಕೋಟಿ ಕೋಟಿ ಧನ್ಯವಾದ. ನನ್ನ ವಿನಂತಿ ಸ್ವೀಕಾರ ಮಾಡಿದ್ದಕ್ಕೆ. ಶೀಘ್ರವೇ ಕುಂಡಲಿ ದೋಷದ ನಿವಾರಣೆ ಪೂಜೆ ಶುರು ಮಾಡೋಣ. ದೋಷ ನಿವಾರಣೆ ಪೂಜೆ ಅದು ಹೇಗೆ ಮಾಡೋದು?
ನಾನು ಏನ್ ಹೇಳಕೊಟ್ಟೆ ಅಂದ್ರೆ ದೋಷ ನಿವಾರಣೆ ಪೂಜೆಯನ್ನು ಹೇಗ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಗುರುಗಳೇ, ಚೊಂಬು ಚಂಬು ಬೇಕಾಗಬಹುದು. ಹಾ ಹೌದು. ಅಯ್ಯೋ ತಾತ, ಬೆಳ್ಗೆ ತಾನೇ ನಾನು ಹಾಲಿಂದ ಸ್ನಾನ ಮಾಡಿದ್ದೆ. ನಿನ್ ಕೊಳಕ್ಕಾಯಿಂದ ನೀರೆರ್ಚಿ ನನ್ನನ್ ಯಾಕೆ ಕೊಳಕ್ ಮಾಡ್ತಾ ಇದ್ಯಾ? ದುರ್ಗಂಧ ನಿನ್ ಮೈಯಿಂದ ಬರ್ತಿರೋದು. ಆ ನೀರ್ನ ನಿನ್ ಮೇಲೆ ಎರ್ಚ್ಕೋ. ಆಯ್ತು, ಪೂಜೆ ಸಂಪೂರ್ಣವಾಗಾಯ್ತು. ಇಷ್ಟು ಸಣ್ಣ ಪೂಜೆ, ಮಗುನೂ ಸಣ್ಣದಲ್ವಾ? ನೋಡು ಪಂಡಿತ ರಾಮಕೃಷ್ಣ, ದೊಡ್ಡ ಪಂಡಿತರ ಪೂಜೆ ಸಣ್ಣದಾಗೇ ಇರುತ್ತೆ, ಆದ್ರೆ ಪ್ರಭಾವ ದೊಡ್ಡದಾಗೇ ಇರುತ್ತೆ. ಗುರುಗಳೇ, ಪೂಜೆ ಇನ್ನೂ ಬಾಕಿ ಇದೆ ಅಂತ ನನಗನ್ಸತ್ತೆ. ಬಾಕಿ ಇದೆ, ಇನ್ನು ಭೋಜನ ಬಾಕಿ ಇದೆ. ನೋಡು ಪಂಡಿತ ರಾಮಕೃಷ್ಣ, ದೋಷ ನಿವಾರಣೆ ಪೂಜೆ ಆದ ನಂತರ ಭೋಜನ ಮಾಡೋದು ಬಹಳ ಮುಖ್ಯ. ಇಲ್ಲ ಅಂದ್ರೆ ಅದ್ರ ಮುಹೂರ್ತ ಮೀರೋಗುತ್ತೆ. ಸರಿ ಗುರುಗಳೇ, ನಿಮ್ಮ ಅಪ್ಪಣೆ. ನಿನ್ ಪೂಜೆನೂ ನೋಡಾಯ್ತು, ನಿನ್ ಭಜನೆನೂ ನೋಡಾಯ್ತು. ಈಗ ನಮ್ ಭೋಜನದ ವ್ಯವಸ್ಥೆ ನೀನ್ ನೋಡು. ಅಯ್ಯೋ ದೇವ್ರೇ, ಬೆಳಗ್ಗೆಯಿಂದ ಎಲ್ಲಾರ ದರ್ಶನೂ ಆಯ್ತು, ಆದ್ರೆ ಭೋಜನದ ದರ್ಶನ ಮಾತ್ರ ಆಗಿಲ್ಲ. ಬೇಗ ಭೋಜನ ದರ್ಶನ ಮಾಡಪ್ಪ. ಭೋಜನದ ಸುವಾಸನೆ ಅಂತೂ ಚೆನ್ನಾಗಿ ಬರ್ತಾ ಇದೆ. ಗುರುಗಳೇ, ಈ ತಟ್ಟೆ ಆಕಾರ ನೋಡಿದ್ರೆ ಭಾರಿ ಭೋಜನ ಅನ್ಸುತ್ತೆ. ಹೌದು, ಚೆನ್ನಾಗಿ ತಿನ್ನೋಣ. ನಾವು ಕುತ್ಕೊಂಡ್ಬಿಡ್ತೀವಿ, ಕುತ್ಕೋ. ನಿಮ್ಮಿಬ್ಬರದು ಆಗ್ಲೇ ಊಟ ಆಗಿದೆ. ಇದೇನ್ ನಿಮ್ಮ ಅಪ್ಪನ ಎರಡನೇ ಮದ್ವೆ ಅಲ್ಲ, ಮತ್ತೆ ಬಂದು ಕುತ್ಕೊಂಡು ಊಟ ಮಾಡೋದಿಕ್ಕೆ. ತುಂಬಾ ಯೋಚನೆ ಮಾಡ್ಬೇಡ ತಾತ, ಇವತ್ ನಿನ್ ಹಸುವಿಗೆ ಒಂದ್ ಪೂರ್ಣ ವಿರಾಮ ಇಡ್ತೀವಿ. ಬಡಿಸಿ. ಇದೇನಿದು? ಕಪ್ಪು ಎಳ್ಳು ಗುರುಗಳೇ, ಶನಿದೇವರ ಪ್ರಸಾದ. ಬರೀ ಕರಿ ಎಳ್ಳನ್ನು ಹೇಗ್ ತಿನ್ನೋದು? ಬರೀ ಎಳ್ಳೆಲ್ಲಿದೆ ಗುರುಗಳೇ, ಇನ್ನು ಎಣ್ಣೆನೂ ಇದೆ. ಶಾರದಾ, ಹಾ, ಇದ್ ತಗೊಳ್ಳಿ. ಸ್ವೀಕರಿಸಿ ಗುರುಗಳೇ. ಆದ್ರೆ ಸುಗಂಧ ಮಾತ್ರ ಬಾದಾಮಿ, ತುಪ್ಪ, ಕೇಸರಿದ್ ಬರ್ತಾ ಇತ್ತು. ಹೌದು ಗುರುಗಳೇ, ಅದೆಲ್ಲ ನಮ್ಮಂತ ಪ್ರಾಣಿಗಳಿಗಲ್ವಾ. ಆದ್ರೆ ನಿಮ್ಮಂತ ಪೂಜ್ಯ ಗುರುಗಳಿಗೆ, ದೇವರಿಗೆ ಅರ್ಪಣೆ ಮಾಡೋದನ್ನೇ ಅಲ್ವಾ ನಿಮಗೂ ಅರ್ಪಣೆ ಮಾಡೋದಕ್ಕಾಗೋದು. ಶನಿದೇವರಿಗೆ ಇದನ್ನೇ ಅರ್ಪಣೆ ಮಾಡೋದು ಅಂತ ನಿಮಗ್ ಗೊತ್ತಿರ್ಬೇಕಲ್ವಾ? ಇದನ್ನ ನಾನು ಹೇಳ್ಬೇಕೆ? ನೀವಿಬ್ಬರು ನನ್ನನ್ನ ಮೂರ್ಖ ಅಂತ ತಿಳ್ಕೊಂಡು ಈ ತರ ವ್ಯವಹಾರ ಮಾಡ್ತಾ ಇದ್ದೀರಾ ನನ್ನ ಹತ್ರ? ಒಬ್ಬ ರಾಜಗುರುಗೆ ಬರೀ ಎಳ್ಳು ಮತ್ತೆ ಎಣ್ಣೆಯನ್ನ ತಿನ್ನಿಸ್ಬೋದಾ? ನೋಡ್ಕೊಂತೀನಿ ನಿನ್ನ. ಗುರುಗಳೇ, ನೀವು ನಮಗ್ ಅವಮಾನ ಮಾಡಿದ್ರೆ ಅಥವಾ ನಮ್ಮ ಮೇಲೆ ತಪ್ಪು ತಿಳ್ಕೊಂಡ್ರೆ ನಮಗ್ ಕೋಪ ಇಲ್ಲ. ಆದ್ರೆ ನೀವು ಶನಿದೇವರ ಪ್ರಸಾದಕ್ಕೆ ಅವಮಾನ ಮಾಡ್ತಿದ್ದೀರಾ. ಅವ್ರೇನಾದ್ರೂ ಕೋಪ ಮಾಡ್ಕೊಂಡ್ರೆ ಅನರ್ಥ ಆಗ್ಬಿಡುತ್ತೆ, ಅನರ್ಥ. ಇಲ್ಲ, ನನ್ ಕೈಲಿ ತಿನ್ನಕ್ಕಾಗಲ್ಲ. ತಿನ್ಲೇಬೇಕಾಗುತ್ತೆ ಗುರುಗಳೇ. ನನ್ ಕೈಲಿ ತಿನ್ನಕ್ಕಾಗಲ್ಲ. ಶನಿದೇವರಿಗೆ ಅಪಮಾನ ಮಾಡಕ್ಕಾಗಲ್ಲ. ಹೌದು, ನಾನು ತಿನ್ಲೇಬೇಕಾಗಿದೆ. ಹೌದು. ನೀರೆಲ್ಲಿದೆ ಗುರುಗಳೇ? ನೀರಿಂದೇ ಸಮಸ್ಯೆ ನಿಮ್ಗಾಗ್ಲೇ ಹೇಳಿದ್ನಲ್ಲ. ಆದ್ರೆ ಹಾಲಿದೆ. ಗುಂಡಪ್ಪ, ಹಾ ಇಲ್ಲಿ ಕೇಳು, ಗುರುಗಳಿಗೋಸ್ಕರ ಸ್ವಲ್ಪ ಹಾಲ್ ತಗೊಂಬ. ಎಷ್ಟಾಲ್ ಮಿಕ್ಕಿತ್ತು, ಅದ್ರಲ್ಲಿ ನಾನು ಸ್ನಾನ ಮಾಡ್ಬಿಟ್ಟೆ. ನೋದು, ಒಂದಿನ ಸ್ನಾನ ಮಾಡಿದ್ದಕ್ಕೆ ನಾನು ಎಷ್ಟು ಬೆಳ್ಳಗಾಗ್ಬಿಟ್ಟಿದ್ದೀನಿ. ಓಹೋ, ಕ್ಷಮಿಸಿ ಗುರುಗಳೇ, ಹಾಲು ಖಾಲಿ ಆಗೋಗ್ಬಿಟ್ಟಿದೆ. ಚೆನ್ನಾಗಿ ಸಿಕ್ಕಾಕೊಂಡ. ತಿನ್ಲಿಲ್ಲ ಅಂದ್ರೆ ಶಾಪ, ತಿಂದ್ರೆ ಪರಲೋಕ. ಅದಕ್ಕೆ ನಾವು ದುಃಖ ಆಚರಿಸ್ತೀವಿ ಅಂತ ಏನ್ ನಗ್ತಾ ಇದ್ದೀರಾ? ಕುತ್ಕೊಂಡು ಪ್ರಸಾದ ತಿನ್ನಿ. ಹಂಚ್ಕೊಂಡು ತಿನ್ಬೇಕು ಅಂತ ಹೇಳಿದ್ದಾರೆ. ಇಲ್ಲ ಗುರುಗಳೇ, ನಾವು ನಿಮ್ ಶಿಷ್ಯರು, ನಾವ್ ಹೇಗ್ ತಿನ್ನಕ್ಕಾಗತ್ತೆ ಅಲ್ವಾ? ಗುರುವಿನ ಎಲ್ಲಾ ವಸ್ತುಗಳ ಮೇಲೂ ಶಿಷ್ಯರಿಗೆ ಅಧಿಕಾರವಿರುತ್ತದೆ. ನಮಗೂ ಸಿಗುತ್ತೆ, ನಿಮ್ಮ ಇಬ್ಬರಿಗೂ ಸಿಗುತ್ತೆ.
ಹೌದಾ? ಈಗ ನಮ್ಮಪ್ಪ ಬರೀ ನಿನ್ಗೆ ಎಳ್ ತಿನ್ಸಿದಾನೆ. ನಾನ್ ದೊಡ್ಡವನಾದ್ಮೇಲೆ ನೋಡ್ತಾ ಇರು ಏನೇನೆಲ್ಲ ತಿನ್ಸ್ತೀನಿ ಅಂತ. ಪ್ರಸಾದ ಸ್ವೀಕರಿಸಾಯ್ತು ಪಂಡಿತ ರಾಮಕೃಷ್ಣ. ಈಗ ದಕ್ಷಿಣೆ ಕೊಡೋದಕ್ಕೆ ತಡ ಮಾಡಬೇಡಿ. ನಿಮ್ಮ ಆಜ್ಞೆಯಂತೆ ಗುರುಗಳೇ. ಗುಂಡಪ್ಪ, ಆ 70 ಚಿನ್ನದ ನಾಣ್ಯಗಳನ್ನ ತೆಗೆದುಕೊಂಡು ಬಾ. ಲಾಮ, ಎಲ್ಲಿಂದದಲ್ಲಿ ಆ ಅದ್ಗೆ ಮನೆ ಮುಂದೆ ಬಿದ್ದಿದ್ಯಲ್ಲ ಅದ, ಇಲ್ಲ ಕೋಣೆಲಿದ್ಯಲ್ಲ ಅದ? ಎಲ್ಲೆಲ್ಲಿ ಇಟ್ಟಿದ್ದಾರೆ? ಅಯ್ಯೋ, ಎಲ್ಲಿಂದನಾದ್ರೂ ತಗೊಂಡ್ ಬಾ, ಎಲ್ಲ ಒಂದೇನೆ, ಎಲ್ಲ ಚಿನ್ನದ್ದೇ. ಹೋಗು ಹೋಗು ಹೋಗು. ತಗೋ ಮಗು, ತಗೋ. ಅಯ್ಯೋ ಮಣಿ ಮಹೋದಯರೇ, ಮಗು ಆ ಗಿರ್ಗಿಟ್ಲೆನ ಇನ್ನೂ ಸ್ವೀಕರಿಸಲ್ಲ. ಇವನ ಹತ್ರ ಎಷ್ಟು ಚಿನ್ನದ ಆಟ ಸಾಮಾನ್ ಇದೆ ಅಂದ್ರೆ ಒಂದ್ಸತಿ ಕೆಳಗ್ ಬಿದ್ರೆ ಅದನ್ನ ಮತ್ತೆ ಸ್ವೀಕರಿಸಲ್ಲ. ಹೌದಾ? ಸರಿ, ಇದನ್ನ ನಾನೇ ಇಟ್ಕೋತೀನಿ. ಇಲ್ಲ ಇಲ್ಲ ಇಲ್ಲ, ನಾನಿಟ್ಕೊಳ್ಳಲ್ಲ ರಾಮಕೃಷ್ಣ ಅವರೇ. ರಸ್ತೆಯಲ್ಲಿ ಯಾರಾದ್ರೂ ಬಡವರು ಕೊಟ್ಬಿಡ್ತೀನಿ. ಗುರುಗಳೇ ನಡೀರಿ, ನಿಮ್ ಮುಖ ನೋಡಿ ಏನಾದ್ರೂ ಒಂದ್ ಎಸ್ದೇ ಸಿತಾನೆ. ಅಯ್ಯೋ ಬನ್ನಿ ಗುರುಗಳೇ, ಮಗುವಿನ ಅಷ್ಟು ಆಟಿಕೆಗಳು ಚಿನ್ನದ್ದೇ. ನನ್ನ ಗುರ್ತು ಸಿಗ್ತಾ ನಿನಗೆ? ನೋಡು ನೋಡು ನೋಡು. ಹಾ, ಏನಾಯ್ತು ಗುರುಗಳೇ? ಹಾ, ಮಗು ಎಷ್ಟು ಚೆನ್ನಾಗಿ ಗುರಿ ಹೊಡೆಯುತ್ತಲ್ಲ. ಓ, ನಿಲ್ಲು. ಎಸ್ ಸರಿ ಹೇಳೋದು, ಕೆಳಗ್ ಬಿದ್ದಿರೋ ವಸ್ತುಗಳನ್ನ ತಗೋಬಾರ್ದು ಅಂತ. ಅದು ಬಂಗಾರದ್ದೇ ಆಗಿರ್ಲಿ, ನಾವು ಶ್ರೀಮಂತರಲ್ವೇ? ಹಾಗಿದ್ರೆ ನಾವಿದೀವಲ್ಲ ಶಾರದವ್ರೆ, ಹುಟ್ಟದಾಗಿದ್ದ ಬಡವರು ಮತ್ತೆ ನಿರ್ಗತಿಕರು. ನಾವು ಕೆಳಗ್ ಬಿದ್ದಿರೋ ವಸ್ತುಗಳನ್ನ ಎತ್ಕೋಬಹುದಲ್ವಾ? ಎತ್ಕೊಳ್ಳಿ. ಎತ್ಕೋಬಹುದು, ಎತ್ಕೋಬಹುದು, ಎತ್ಕೋ ಎತ್ಕೋ ಎತ್ಕೋ. ಅಪ್ಪ, ನೀವ್ ಹೇಳಿದ್ ಸರಿನೇ. ಅತಿ ಆಸೆ ಮನುಷ್ಯನ್ನ ನೆಲಕ್ಕೆ ತಳ್ಳುತ್ತೆ. ಗುರುಗಳೇ, ಆದರಪೂರ್ವಕವಾಗಿ ಈ ನನ್ನ ಗುರುದಕ್ಷಿಣೆಯನ್ನ ಸ್ವೀಕರಿಸಿ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನಾನು ಮಗುಗೋಸ್ಕರ ಪೂಜೆ ಮಾಡಿದೆ ಅಂದ್ರೆ ಅದರ ಅರ್ಥ ನೀವು ದಕ್ಷಿಣೆಯನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕೊಡಬೇಕು ಅಂತಲ್ಲ. ಗಾತ್ರ ನೋಡು, ಅದರದ್ದು ಗಾತ್ರ ನೋಡು. ಗುರುಗಳೇ, ನೀವು ಎಷ್ಟು ನಾಣ್ಯಗಳನ್ನು ನೀಡಬೇಕೆಂದು ಹೇಳಿದ್ದೀರೇ ಹೊರತು ನಾಣ್ಯಗಳ ಗಾತ್ರವಲ್ಲ. ಸರಿ, ಹೋಗ್ಲಿ ಬಿಡಿ. ಈಗ ನೀವು ಈ ಚಿನ್ನದ ನಾಣ್ಯಗಳನ್ನ ಸ್ವೀಕರಿಸ್ತೀರೋ ಇಲ್ವೋ ಅದನ್ನ ಹೇಳಿ. ಕೊಡು. ನಿಲ್ಲಿ ಗುರುಗಳೇ. ಬೇಡ ಗುರುಗಳೇ, ಇಷ್ಟು ಚಿಕ್ಕ ನಾಣ್ಯಗಳನ್ನ ಸ್ವೀಕರಿಸ್ಬೇಡಿ. ಕಡೆ ಪಕ್ಷ ನಿಮ್ದಲ್ದೆ ಹೋದ್ರು ನಮ್ಮ ಮರ್ಯಾದೆ ಬಗ್ಗೆ ಆದ್ರೂ ಯೋಚನೆ ಮಾಡಿ. ನೋಡಿ ಗುರುಗಳೇ, ನಾವು ಈಗ ಶ್ರೀಮಂತರು. ದಾರಿಲಿ ಹೋಗ್ಬೇಕಾದ್ರೆ ನಿಮ್ಗೂ ಒಂದೆರಡು ಚಿನ್ನದ ಹಾರ ಕೊಟ್ಟು ನಮ್ಮ ಗುರು ದಕ್ಷಿಣೆಯ ಋಣವನ್ನ ತೀರಿಸ್ತೀವಿ. ಅದನ್ನ ತಗೋಬೇಡಿ. ನಮ್ ಕೈಲಿ ಎಷ್ಟು ಬಾಚ್ಕೊಳಕಾಗುತ್ತೋ ಅಷ್ಟನ್ನು ಬಾಚ್ಕೊಂಡಿದೀವಿ. ಇಲ್ಲಿಂದ ಹೊರಡೋಣ. ನಡೀರಿ, ಇಲ್ಲಿಂದ ಮೊದಲು ಹೋಗೋಣ. ಹೊರಗಡೆ ಹೋದ್ಮೇಲೆ ನಿಮ್ಮಿಬ್ರಿಂದ ನನ್ನ ಪಾಲನ್ನ ನಾನು ಪಡ್ಕೊಳ್ತೀನಿ. ಅದನ್ನು ತೂಕ ಮಾಡಿ ನನ್ನ ಪಾಲನ್ನ ನಾನು ಪಡ್ಕೊಂತೀನಿ. ನಿಂತ್ಕೊಳ್ಳಿ, ನೀವಿಲ್ಲಿಂದ ಏನು ತಗೊಂಡ್ ಹೋಗೋ ಆಗಿಲ್ಲ. ಇದೆಲ್ಲ ನಂದು. ಲಾಮ, ಇದೆಲ್ಲ ನಂದಂತ ಹೇಳವಳಿಗೆ. ಗುರುಗಳೇ, ನೀವೇ ಹೇಳಿ. ನಾವು ಯಾರಿಗಾದ್ರೂ ಏನಾದ್ರೂ ಮಾತು ನೀಡಿದರೆ ನಾವು ಆ ಮಾತನ್ನ ಪಾಲಿಸಬೇಕಲ್ವೇ? ನಾವು ಬದ್ಧರಾಗಿರ್ಬೇಕಲ್ವೇ? ಅದ್ರಲ್ಲೂ ಒಬ್ಬ ಪಂಡಿತನಾಗಿ. ಹೌದು, ಅವಶ್ಯವಾಗಿ ಪಂಡಿತ ರಾಮಕೃಷ್ಣ. ಒಬ್ಬ ಒಳ್ಳೆಯ ಪಂಡಿತನು ತಾನು ಹೇಳಿದ ಮಾತಿಗೆ ಬದ್ಧನಾಗಿರ್ಬೇಕು. ಹೌದು ಗುರುಗಳೇ, ನಾನು ಎಂದಿಗೂ ಹೇಳುವಂತೆ ನೀವು ಮಹಾನರು. ಧನಿಮನಿ, ದಯವಿಟ್ಟು ಅದನ್ನ ಗುಂಡಪ್ಪನಿಗೆ ಹಿಂದಿರುಗಿಸಿ. ನಾನು ಗುಂಡಪ್ಪನಿಗೆ ಮಾತು ನೀಡಿದ್ದೆ, ನೆಲದ ಮೇಲೆ ಯಾವ ವಸ್ತು ಬಿದ್ದರೂ ಅದರ ಮೇಲೆ ಗುಂಡಪ್ಪನಿಗೆ ಮಾತ್ರ ಅಧಿಕಾರ ಇರುತ್ತದೆ ಎಂದು. ಹಿಂದಿರುಗಿಸಿ. ಕೊದಿ ಕೊದಿ, ನಂದು ಕೊದಿ ಕೊದಿ, ನೀವು ಕೊದಿ ಕೊದಿ. ನಡೀರಿ.
ಗುರುಗಳೇ ಹೊರಡಿ ಇಲ್ಲಿಂದ. ನಿಮ್ ಧೋತಿನ ಯಾರೋ ಹಿಡ್ಕೊಂಡಿದ್ದಾರೆ ಅನ್ಸುತ್ತೆ. ಅಯ್ಯೋ ಮೂರ್ಖ, ನೀನೇ ಹಿಡ್ಕೊಂಡ್ರು. ಬಿಡು ಬಿಡು, ಬೇಗ ಹೋಗೋಣ. ಮೊದಲು ಬಾಗಿಲು ಮುಚ್ಚಿ. ಅಯ್ಯೋ ಅಯ್ಯೋ ಮೂರ್ಖರ, ನಾನು ಹೇಳಿದ್ದು ನಾನು ಹೋದ್ಮೇಲೆ ಬಾಗಿಲು ಮುಚ್ಚಿ ಅಂತ ನಾನು ಮೂಗಿಗೆ ಹೊಡೆದ್ರಲ್ಲ. ಮೊದ್ಲು ಮನೆಯಿಂದ ಹೊರಡೋಣ. ಅಬ್ಬಾ, ನಮ್ಮ ಮನೆಯಿಂದ ಹೋಗ್ತಾ ಹೋಗ್ತಾ ನಿಮ್ ವಿದಾಯನೂ ಸುಖಕರವಾಗೇ ಆಯ್ತು.